Hi guys, welcome back to my YouTube channel. I'm Chetna. I'm doing a video on fashion hauls, trending, traveling, day in my life and the family functions. ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಗೋ ಥ್ರೂ ಮೈ ಚಾನಲ್. ಎಲ್ಲ ವಿಡಿಯೋಸ್ನ ಒಂದ್ಸರಿ ವಾಚ್ ಮಾಡಿ. ಈ ವಿಡಿಯೋನು ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಇವತ್ ನಾನು ಏನ್ ಮಾಡ್ತಿದ್ದೀನಿ ವಿಡಿಯೋಸ್ನ ಅಂತ ಅಂದ್ರೆ ನಿಮ್ಗೆ ಗೊತ್ತಿದೆ ಮೀಶೋ ಕಾಟನ್ ಸಾರೀಸ್ ಎಷ್ಟು ಟ್ರೆಂಡಿಂಗ್ ಆಗ್ತಿದೆ ಅಂತ. ಸೊ ಟುಡೇ ಐ ಆಮ್ ಡೂಯಿಂಗ್ ಮೀಶೋ ಕಾಟನ್ ಸಾರಿ ಹಾಲ್. ಇಟ್ಸ್ ಲೈಕ್ ಐ ಥಿಂಕ್ ಸಾರಿ ನಾನು ಯಾವ್ದಾವ್ದು ಆರ್ಡರ್ ಮಾಡಿದ್ದೀನಿ ದೋಸ್ ಆಲ್ ಆರ್ ಲೈಕ್ ಸಮ್ ಆಫ್ ದೆಮ್ ಆರ್ ಲೈಕ್ ಲೆಸ್ ದನ್ 400, ಇನ್ನು ಕೆಲವೊಂದು ಲೆಸ್ ದನ್ 600, 700. ಅಲ್ಟಿಮೇಟ್ಲಿ ವಿ ಕ್ಯಾನ್ ಟೆಲ್ ಲೈಕ್ ಲೆಸ್ ದನ್ 1000 ರೂಪಿ ಕಾಟನ್ ಸಾರೀಸ್ ಹೇಗಿದೆ ಅಂತ. ಮತ್ತೆ ನೀವು ಅದನ್ನ ಆಫೀಸ್ ವೇರ್ಗೂ ಯೂಸ್ ಮಾಡ್ಬೋದು, ಫ್ಯಾಮಿಲಿ ಫಂಕ್ಷನ್ಸ್ಗೆ ಯೂಸ್ ಮಾಡ್ಬೋದು. ಅಂಡ್ ಕಾಟನ್ ಸಾರೀಸ್ ಆರ್ ಲೈಕ್ ವೆರಿ ಕಂಫರ್ಟಬಲ್. ಕಮ್ ವಿ ಕ್ಯಾನ್ ಗೋ ಥ್ರೂ ದ ಸಾರೀಸ್. ಇದು ನಮ್ ಫಸ್ಟ್ ಸಾರಿ ಮರೂನ್ ಕಲರ್ ಅಲ್ಲಿ ಇದೆ. ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ ಮೀಶೋದಲ್ಲಿ ಕಾಟನ್ ಸಾರಿ. ಸೊ ಇದನ್ನ ನಾನ್ ಎಷ್ಟು ಪೇ ಮಾಡಿದ್ನು ಅಂತ ಅಂದ್ರೆ 319 ಇತ್ತು ನಾನ್ ಮಾಡುವಾಗ. ಇವಾಗ ಎಷ್ಟಿದೆ ನಾನು ಚೆಕ್ ಮಾಡಿಲ್ಲ, ನಾನು ಲಿಂಕ್ ನಾ ಕೊಟ್ಟಿರ್ತೀನಿ, ಚೆಕ್ ಮಾಡು. ಸೀದಾ ಕಲರ್ ಏನ್ ಪ್ರಿಟಿ ಆಗಿದೆ ಅಂತ ಅಂದ್ರೆ, ಓ ಮೈ ಗಾಡ್, ಫ್ಯಾಬ್ರಿಕ್ ತುಂಬಾನೇ ಚೆನ್ನಾಗಿದೆ. ಅಂಡ್ ಈ ತರ ಕುಚ್ ಕೂಡ ಬಂದಿದೆ. ಕೊನೆಯಲ್ಲಿ ನೀವು ಬೇಕಂದ್ರೆ ಇಟ್ಕೋಬಹುದು, ಬೇಡ ಅಂದ್ರೆ ಕಟ್ ಮಾಡ್ಕೋಬಹುದು. ಅಂಡ್ ಈ ತರ ಲೈಕ್ ಸ್ಟೋನ್ ಕೂಡ ಇದೆ. ಚೆನ್ನಾಗಿದೆ, ಎಲ್ಲೂನು ಕೂಡ ಲೈಕ್ ಮಿಸ್ ಮಾಡಿಲ್ಲ. ಇದನ್ನ ವೇರ್ ಮಾಡಿ ನೋಡೋಣ ಯಾವ ತರ ಕಾಣಿಸುತ್ತೆ ಅಂತ. ಇದಕ್ ನಾನು ಎಷ್ಟು ಕೊಟ್ಟಿದ್ದು ಅಂತ ಅಂದ್ರೆ, ನಾನ್ ಆರ್ಡರ್ ಮಾಡುವಾಗ 319 ರೂಪೀಸ್ ಇದೆ ಇದು. ಸೊ ದ ಸೇಮ್ 1 ಸೆಕೆಂಡ್. ಎಸ್, ಇವಾಗ್ಲೂ ಕೂಡ 390ನೇ ಇದೆ. ಸೊ ನಾನು ಲಿಂಕ್ ನ ನಿಮಗೆ ಕೊಟ್ಟಿರ್ತೀನಿ. ಫಸ್ಟ್ ಇದನ್ನ ವೇರ್ ಮಾಡಿ ಚೆಕ್ ಮಾಡೋಣ ಯಾವ ತರ ಕಂಫರ್ಟ್ ಇದೆ ಅಂತ. ಗೈಸ್, ಫಸ್ಟ್ ಒನ್, ಸಿ ದಿಸ್. ಐ ಆಮ್ ಲಿಟ್ರಲಿ ಲವಿಂಗ್ ಇಟ್. ಎಷ್ಟು ಪ್ರಿಟಿಯಾಗಿ ಕಾಣಿಸ್ತಿದೆ, ಎಷ್ಟು ಚೆನ್ನಾಗಿ ಕುತ್ಕೊಂಡಿದೆ ಮೈ ಮೇಲೆ ಅಂತ ಅಂದ್ರೆ, ಓ ಗಾಡ್, ಸೋ ಲೈಟ್ ವೇಟ್ ಇದೆ. ಯು ಆರ್ ನಾಟ್ ಫೀಲಿಂಗ್ ಓನ್ಲಿ ಹೆವಿ ಅಂತ ಫಸ್ಟ್ ಆಫ್ ಆಲ್. ಅಂಡ್ ಸಿ, oh my god, this is so good, so good, so good. You can go for this. ಈ ಕಾಟನ್ ಸಾರಿ ಫ್ಯಾಬ್ರಿಕ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ, ನೀವು ಯಾವ ತರ ಅಡ್ಜಸ್ಟ್ ಮಾಡ್ತೀರಾ ಆ ತರ ಅಡ್ಜಸ್ಟ್ ಆಗುತ್ತೆ. ಮತ್ತೆ ನೆರಿಗೆ ಮಾಡೋಕ್ಕಾಗ್ಲಿ, ಅದನ್ನ ತೀಡೋಕ್ಕಾಗ್ಲಿ ಯಾರ ಸಪೋರ್ಟನು ಬೇಡ, ನಾವು ಒಬ್ರೇನೆ ಕೂಡ ಮಾಡ್ಕೋಬಹುದು. ಅಷ್ಟು ಚೆನ್ನಾಗಿ ಕುತ್ಕೊಂಡಿರುತ್ತೆ ಪ್ಲೇಟ್ಸ್ ಎಲ್ಲ. ಜೊತೆಗೆ ಇದ್ರ ಕಲರ್ ಕೂಡ ಏನ್ ಚೆನ್ನಾಗಿದೆ ಅಂತ ಅಂದ್ರೆ, ಬ್ಲಾಕ್ ಕಲರ್ ಶೈನಿಂಗ್ ಕೂಡ ಕಾಣಿಸುತ್ತೆ, ನೀವು ನೋಡ್ಬೋದು. ಸೊ ಮರೂನ್ ವಿತ್ ಬ್ಲಾಕ್ ಇದೆ. ಇದು ಮರೂನ್ ಕಲರ್ ಆದ್ರೂ ನಿಮ್ಗೆ ಬ್ಲಾಕ್ ಕಲರ್ ಅಲ್ಲಿ ಇದು ಶೈನಿಂಗ್ ಕೊಡ್ತಾ ಇರುತ್ತೆ. ನಂಗಂತೂ ಇದು ಎಷ್ಟು ಇಷ್ಟ ಆಯ್ತು ಫ್ಯಾಬ್ರಿಕ್ ಅಂತ ಅಂದ್ರೆ, ತುಂಬಾನೇ ಚೆನ್ನಾಗಿ ಕುತ್ಕೊಳ್ಳುತ್ತೆ ಇದು ಮೈ ಮೇಲೆ. ಮತ್ತೆ ಕಂಫರ್ಟ್ ಲೆವೆಲ್ ಕೂಡ ಹಾಗೆ ಇರುತ್ತೆ. ಮತ್ತೆ ಫ್ಯಾಬ್ರಿಕ್ ಕೂಡ ವೆರಿ ಸಾಫ್ಟ್ ಅಂಡ್ ಸ್ಮೂತ್ ಆಗಿದೆ. ಸೊ ನಾನು ಇದನ್ನ ಪ್ಲೇಟ್ಸ್ ಮಾಡಿದ್ದೀನಿ ನೋಡಿ. ಇದಕ್ಕೆ ನಾನು ಯಾರ ಹೆಲ್ಪ್ನು ತಗೊಂಡಿಲ್ಲ, ನಾನು ಒಬ್ಳೇನೆ ಮಾಡ್ಕೊಂಡಿರೋದು. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚನು ಕೂಡ ಲಿಟ್ರಲಿ ನಂಗೆ ಫಸ್ಟ್ ಒನ್ ಸೀರೆ ಬಿಚ್ಚೋಕ್ ಮನ್ಸೇ ಆಗ್ತಾ ಇಲ್ಲ, ಅಷ್ಟು ಕಂಫರ್ಟಬಲ್ ಆಗಿ ಕುತ್ಕೊಂಡಿದೆ. ಓ ಗಾಡ್, ಐ ಆಮ್ ಅಬ್ಸೆಸ್ಡ್ ವಿತ್ ದಿಸ್ ಒನ್. ನೀವು ಲೈಕ್ ಕಮೆಂಟ್ ಮಾಡಿ ನಂಗೆ, ಶುಡ್ ಐ ಕೀಪ್ ದಿಸ್ ಆರ್ ರಿಟರ್ನ್. ಬಟ್ ನೀವು ರಿಟರ್ನ್ ಅಂತ ಹಾಕಿದ್ರು ನಾನು ಇದನ್ನ ಇಟ್ಕೊಳ್ಳೋಳೆ ಅಂತ ನಂಗೆ ಅನಿಸ್ತಿದೆ. ಓಕೆ, ಸೆಕೆಂಡ್ ಒನ್ ಚೆಕ್ ಮಾಡೋಣ. ದಿಸ್ ಇಸ್ ಆಲ್ಸೋ ಫ್ರಮ್ ಮೀಶೋ, ಕಾಟನ್ ಸಾರಿನೇ. ಸೊ ಹೇಳಿದ್ದೀನಿ ಆಲ್ರೆಡಿ, ದಿಸ್ ಇಸ್ ಕಾಟನ್ ಸಾರಿ ಹಾಲ್ ಅಂತ. ಸಿ, ಓ ಮೈ ಗಾಡ್, ಏನ್ ನಡೀತಿದೆ ಮೀಶೋದಲ್ಲಿ ಅಂತ ಲಿಟ್ರಲಿ ಅರ್ಥ ಆಗ್ತಾ ಇಲ್ಲ. ಏನ್ ಇಷ್ಟು ಚೆನ್ನಾಗಿರೋ ಸೀರೆ ಅಲ್ಲ, ಇಷ್ಟು ಕಡಿಮೆ ರೇಟ್ಗಳಿಗೆ. ದಿಸ್ ಇಸ್ ಲೈಕ್ 2 ಕಲರ್ ಇತ್ತು. ಓಕೆ, ಬ್ಲೌಸ್ ಪೀಸ್ ಸಪರೇಟ್ ಆಗಿ ಕಳಿಸಿದ್ದಾರೆ, ವೈಟ್ ಕಲರ್. ಓಕೆ, ಅಂಡ್ ಇದು ಬ್ಲೂ ಇದೆ ಅಂಡ್ ಹಾಫ್ ಆಫ್ ಸಾರಿ ಇದು ಕೈಂಡ್ ಆಫ್. ಫ್ಯಾಬ್ರಿಕ್ ಇಸ್ ಲಿಟ್ರಲಿ ಗುಡ್. ಪ್ಯೂರ್ ಕಾಟನ್ ತರ ಅಲ್ಲ, ಕಾಟನ್ನೇ ಇದು ಆಕ್ಚುಲಿ. ಓಕೆ, ಇದನ್ನ ಚೆಕ್ ಮಾಡೋಣ. ಇದಕ್ಕೆ ನಾನು ಎಷ್ಟು ಕೊಟ್ಟಿದ್ದು ಅಂತ ಅಂದ್ರೆ, ಓಕೆ ಲೆಟ್ ಮಿ ಶೋ ದಾಟ್. ನಾನ್ ಪೇ ಮಾಡುವಾಗ ಇದಕ್ಕೆ 544 ರೂಪೀಸ್ ಇದಕ್ಕೆ ನಾನು ಪೇ ಮಾಡಿದ್ದು.
ಬಟ್ ಐ ಥಿಂಕ್ ವರ್ತ್ ಬೈಯಿಂಗ್ ಅನ್ಸುತ್ತೆ. ಸೊ ಆರೆಂಜ್ ಅಂಡ್ ಬ್ಲೂ ಕಲರ್ ಅಂಡ್ ತುಂಬಾ ಆರೆಂಜ್ ಇಲ್ಲ, ದಿಸ್ ಇಸ್ ರಸ್ಟ್ ಆರೆಂಜ್. ಇದಂತೂ ಇವಾಗ ಕಂಪ್ಲೀಟ್ಲಿ ಟ್ರೆಂಡಿಂಗ್ ಅಲ್ಲಿ ಇದೆ. ಓಕೆ, ಇದನ್ನ ವೇರ್ ಮಾಡಿ ಚೆಕ್ ಮಾಡೋಣ ಹೇಗ್ ಕಾಣಿಸುತ್ತೆ ಅಂತ. ಗೈಸ್, ಸಿ, ದಿಸ್ ಇಸ್ ದ ಸೆಕೆಂಡ್ ಸಾರಿ. ಹೌ ಪ್ರಿಟಿ ದಿಸ್ ಲುಕ್ಸ್. ವಾವ್, ಐ ಡೋಂಟ್ ನೋ ಹೌ ಟು ಶೋ ದಟ್ ಟು ಯು ಕಂಪ್ಲೀಟ್. ವಾವ್, ಇಟ್ಸ್ ರಿಯಲಿ ಅಮೇಝಿಂಗ್. ಕ್ವಾಲಿಟಿ ಕೂಡ ಏನ್ ಚೆನ್ನಾಗಿದೆ ಗೊತ್ತಾ. ಸಿ, ಅಂಡ್ ಅನದರ್ ಒನ್ ಗುಡ್ ಥಿಂಗ್ ಇಸ್ ಲೈಕ್ ನೀವು ಎರಡೂ ಸೈಡ್ ಇಂದ ಉಡ್ಕೋಬಹುದು. ಐ ಥಿಂಕ್ ಲೈಕ್ ಬ್ಲೂ ಮೇಲ್ಗಡೆ ಬೇಕು ಅಂದ್ರೆ ಬ್ಲೂನ ಮೇಲ್ ಮಾಡ್ಕೊಂಡು ಉಡ್ಕೋಬಹುದು, ಅಂಡ್ ಆರೆಂಜ್ ಮೇಲ್ ಬೇಕು ಅಂದ್ರೆ ಆರೆಂಜ್ ಕಲರ್ ನ ಮೇಲ್ ಮಾಡ್ಕೊಂಡು ಉಡ್ಕೋಬಹುದು. ಅಂಡ್ 540 ಸಮಥಿಂಗ್ ರುಪೀಸ್, ಲೈಕ್ ಬಿಲೋ 600, ಯು ಕ್ಯಾನ್ ಗೋ ಫಾರ್ ದಿಸ್. ಇದಕ್ಕೆ ಬಂದಿರೋದು ವೈಟ್ ಬ್ಲೌಸ್ ಅಂಡ್ ನಾನ್ ಹಾಕಿರೋದು ಬ್ಲಾಕ್ ಬ್ಲೌಸ್. ಬ್ಲಾಕ್ ಜೊತೆನೂ ಇಷ್ಟು ಚೆನ್ನಾಗಿ ಮ್ಯಾಚಿಂಗ್ ಆಗ್ತಿದೆ ಅಂತ ಅಂದ್ರೆ ಐ ಥಿಂಕ್ ಲಿಟ್ರಲಿ ಯು ಕ್ಯಾನ್ ಗೋ ಫಾರ್ ದಿಸ್. ಸಿ, ನಂಗಂತೂ ಇಷ್ಟ ಆಯ್ತು. ಅಂಡ್ ಕಂಫರ್ಟಬಲ್ ಆಗ್ಲಿ, ಕ್ಲಾತ್ ಆಗ್ಲಿ, ಐ ಆಮ್ ಗಿವಿಂಗ್ 10 on 10. ಯು ಕ್ಯಾನ್ ಗೋ ಫಾರ್ ದಿಸ್. ನಾನ್ ನನ್ನ ಲುಕ್ ನ ವೆರಿ ಸಿಂಪಲ್ ಆಗಿ ಇಟ್ಟಿದ್ದೀನಿ, ಬಿಕಾಸ್ ಸಾಡಿನೇ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ದಟ್ ಒಂದು ದೊಡ್ಡ ಇಯರಿಂಗ್ಸ್ ಮತ್ತೆ ಒಂದು ಸ್ಮಾಲ್ ಚೌಕರ್ ತರ ಹಾಕಿದ್ದೀನಿ ಅಷ್ಟೇ. ಯಾಕಂದ್ರೆ ಸಾಡಿ ಪ್ಯಾಟರ್ನ್ ಕೂಡ ತುಂಬಾನೇ ಚೆನ್ನಾಗಿದೆ ಇದರಲ್ಲಿ. ಐ ಜಸ್ಟ್ ವಾಂಟೆಡ್ ಟು ಹೈಲೈಟ್ ದ ಸಾಡಿ, ಅದಕ್ಕೋಸ್ಕರನೇ ನಾನು ನನ್ನ ಮೇಕಪ್ ನ ಇಯರಿಂಗ್ಸ್ ತುಂಬಾ ಸಟಲ್ ಆಗಿ. ಅಂಡ್ ಥರ್ಡ್ ಸಾಡಿ ಚೆಕ್ ಮಾಡೋಣ. ಒನ್ ಗುಡ್ ಥಿಂಗ್ ಅಬೌಟ್ ದಿಸ್ ಸಾಡಿ ಇಸ್ ಲೈಕ್ ವೆರಿ ಕಂಫರ್ಟಬಲ್ ಆಗಿದೆ, ಆಮೇಲೆ ಕ್ಲಾತ್ ಕೂಡ ತುಂಬಾ ಚೆನ್ನಾಗಿದೆ, ಮತ್ತೆ ದ ಪ್ಯಾಟರ್ನ್ ಇಸ್ ಲೈಕ್ ಡಿಫ್ರೆಂಟ್, ಸೊ ದಟ್ ಎಲ್ರ ಮಧ್ಯೆ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತೀವಿ, ಅಷ್ಟು ಚೆನ್ನಾಗಿದೆ ಇದ್ರ ಪ್ಯಾಟರ್ನ್. Now we can go for the third saree. So, third is also a cotton saree. And ಇದಕ್ಕೆ ನಾನು ಎಷ್ಟು ಪೇ ಮಾಡಿದ್ ಗೊತ್ತಾ? 524. 524. Oh. ವಾವ್, ಇದು ಕೂಡ ಲೈಕ್ ಪ್ಯಾಟರ್ನ್ ತುಂಬಾ ಚೆನ್ನಾಗಿತ್ತು. ಇದೂನು ಸ್ವಲ್ಪ ಹಾಫ್ ಕಲರ್ ಅಲ್ಲಿ ಬರುತ್ತೆ. ಸಿ, ಓಕೆ, ಕ್ಲಾತ್, ಸಿ ದ ಕ್ಲಾತ್. ಸಿ, ಈ ಆರೆಂಜೇ ಬೇರೆ ಅಂಡ್ ದಿಸ್ ಇಸ್ ಬೇರೆ. ಓಕೆನಾ, ಇದಕ್ಕೆ ಬ್ಲಾಕ್ ಕಲರ್ ಅಲ್ಲಿ ಇದೆ ಅಂಡ್ ಶಂಕು ಡಿಸೈನ್ ಬಂದಿದೆ. ಅಂಡ್ ಐ ಥಿಂಕ್ ದಿಸ್ ಇಸ್ ಪಲ್ಲು, ನಾಟ್ ಶೋರ್, ಬಟ್ ಇದೂನು ಕೂಡ ಹಾಫ್ ಅಲ್ಲೇ ಇದೆ. ಚೆಕ್ ಮಾಡೋಣ ಇದು ಹೆಂಗ್ ಕಾಣಿಸುತ್ತೆ ಅಂತ ಹೇಳಿ. ಬಟ್ ಕ್ಲಾತ್ ಇಟ್ಸ್ ಕಂಫರ್ಟಬಲ್. ಸಿ, ಇಲ್ಲೇನೆ ಗೊತ್ತಾಗ್ಬಿಡುತ್ತೆ ಇದು ನೋಡಿದ ತಕ್ಷಣನೇ. ಕಾಟನ್ ಇದೆ ಅಂಡ್ ಬಿಲೋ 600. ವಿಲ್ ಸಿ ದ ಪ್ಯಾಟರ್ನ್. ಗೈಸ್, ವಾವ್, ಏನ್ ಚೆನ್ನಾಗಿದೆ ಗೊತ್ತಾ ಈ ಸಾರಿ. ಸಿ, ಪಲ್ಲು ಈ ತರ ಡಿಸೈನ್ ಇದೆ. ಓಕೆ, ಒಂಥರ ವಿಂಟೇಜ್ ಸಾಡಿ ತರ ಇದು ಫೀಲ್ ಕೊಡ್ತಾ ಇದೆ. ಅಂಡ್ ಫುಲ್ ತೋರ್ಸ್ಬೇಕಂತ ಅಂದ್ರೆ ಸಿ, ಇದ್ ಹೆಂಗೆ ಅಂತ ಅಂದ್ರೆ ಹಾಫ್ ಅಂಡ್ ಹಾಫ್ ಈ ತರ ವೈಟ್ ಬಂದಿದೆ. ಐ ಥಿಂಕ್ ನಾವ್ ಯು ಕ್ಯಾನ್ ಸಿ ಬೆಟರ್. ಏನ್ ಚೆನ್ನಾಗಿದೆ ಅಂದ್ರೆ ಅದ್ರಲ್ಲಿ ಈ ತರ ಇದೆ. ಸೊ ವೈಟ್ ಅಂಡ್ ಆರೆಂಜ್ ಮಿಕ್ಸ್. ಇದು ಕಂಪ್ಲೀಟ್ ಆಗಿ ವೈಟ್ ಇಲ್ಲ, ಆಫ್ ವೈಟ್ ಅಲ್ಲಿ ಬರುತ್ತೆ. ಒನ್ ಆಫ್ ದ ಬೆಸ್ಟ್ ಸಾರಿ ಐ ಹ್ಯಾವ್ ಆರ್ಡರ್ಡ್. ಅಷ್ಟು ಚೆನ್ನಾಗಿದೆ ಲಿಟ್ರಲಿ. ಅಂಡ್ 521 ಗೈಸ್. ಸೀರಿಯಸ್ಲಿ, ನೀವೇನಾದ್ರೂ ಲೈಕ್ ಅಂಗಡಿಗೆನೆ ಶಾಪ್ಗೆ ಹೋಗಿ ತಗೊಳ್ತೀರಾ ಅಂತ ಅಂದ್ರೆ ಇದಕ್ಕೆ ಮಿನಿಮಮ್ 900 to 1000 ಹೇಳೇ ಹೇಳ್ತಾರೆ. ಅಷ್ಟು ಚೆನ್ನಾಗಿದೆ ಮಟೀರಿಯಲ್ ಕೂಡ. ಅಂಡ್ ಇದ್ರ ಲೈಕ್ ವಾಟ್ ಶುಡ್ ಐ ಟೆಲ್, ಡಿಸೈನ್ ಅಷ್ಟು ಚೆನ್ನಾಗಿದೆ. ಪ್ಯಾಟರ್ನ್ ಅಂತ ಅಂದ್ರೆ ಹಾಫ್ ಅಂಡ್ ಹಾಫ್. ಸೀರಿಯಸ್ಲಿ, ಆರಾಮ್ಸೆ ಯು ಕ್ಯಾನ್ ಗೋ ಫಾರ್ ದಿಸ್. ಗೈಸ್, ನೀವೆಲ್ಲ ಫ್ರೆಂಡ್ಸ್ ಮೀಟ್ ಆಗೋದು, ಸಾಡಿ ಡೇಟ್ ಏನಾದ್ರು ಮಾಡ್ತೀರಾ ಅಂತ ಅಂದ್ರೆ ದಿಸ್ ಇಸ್ ದ ಪರ್ಫೆಕ್ಟ್ ಒನ್. ಅಷ್ಟು ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ, ಅಂಡ್ ಎಷ್ಟೊತ್ತು ಬೇಕಾದ್ರೂ ನೀವು ಆರಾಮಾಗಿ ಉಟ್ಕೊಂಡಿರ್ಬೋದು, ಬಿಕಾಸ್ ಅಷ್ಟು ಲೈಟ್ ವೆಯ್ಟ್ ಇದೆ. ಅಂಡ್ ಲಾಸ್ಟ್ ಸಾಡಿ ನೋಡ್ಬಿಡೋಣ. ಅಂಡ್ ಇದಕ್ಕೆ ನಾನು ಪೇ ಮಾಡಿದ್ದು 315 ರೂಪಿ. ಅಂಡ್ ಸಿ ದ ಫ್ಯಾಬ್ರಿಕ್. ಇದು ಕೂಡ ಕಲರ್ ಮಿಕ್ಸ್ ಇದೆ, ಮರೂನ್, ಬ್ಲಾಕ್ ಅಂಡ್ ಸಿಮೆಂಟ್ ಕಲರ್. ಓ ಮೈ ಗಾಡ್, 1 second. ಓಕೆ, ಅಂಡ್ ಸಿ ದ ಫ್ಯಾಬ್ರಿಕ್ ಗೈಸ್. ಇದಕ್ಕೂ ಕೂಡ ಕುಚ್ಚಿದೆ. ಎಷ್ಟು ಸ್ಮೂತ್ ಆಗಿದೆ ಅಂತ ಅಂದ್ರೆ
ಐ ಥಿಂಕ್ ಇದನ್ನು ಕೂಡ ಕಂಫರ್ಟಬಲ್ ಆಗಿ ಕುತ್ಕೊಳ್ಳುತ್ತೆ ಅಂತ ಅನ್ಸುತ್ತೆ. ನೋಡಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ ಕೆಲವೊಂದು ಬಟ್ಟೆಗಳು. ಸೊ ಇದನ್ನು ಅದೇ ತರ ಇದೆ. ಲೆಟ್ಸ್ ಟ್ರೈ ಅಂಡ್ ಸಿ ದಿಸ್ ಯಾವ ತರ ಕಾಣಿಸುತ್ತೆ ಅಂತ. ಯಾ, ಲೆಟ್ ಮಿ ಟ್ರೈ. ಗೈಸ್, ಸಿ ದ ಲುಕ್. ಏನ್ ಸಕ್ಕದಾಗಿ ಕಾಣಿಸ್ತಿದೆ ಅಂತ ಅಂದ್ರೆ 3 ಕಲರ್ ಕಾಂಬಿನೇಷನ್ ಅಂಡ್ ಇದಕ್ಕೆ ಬ್ಲೌಸ್ ಕೂಡ ಬ್ಲಾಕ್ ಕಲರೇ ಬಂದಿದೆ. ಸೊ ಸಟಲ್ ಅಂಡ್ ಸೋಬರ್, ಅಷ್ಟು ಚಂದ ಕಾಣಿಸ್ತಿದೆ, ಲೈಕ್ ಡೀಸೆಂಟ್ ಆಗಿ. ಫುಲ್ ಸಾರಿ ತೋರಿಸ್ತೀನಿ ತಾಳಿ. ಈ ಸಾರಿದು ಪ್ಯಾಟರ್ನ್ ಆಗಲಿ ಕಲರ್ ಕಾಂಬಿನೇಷನ್ ಆಗಲಿ ತುಂಬಾನೇ ಚೆನ್ನಾಗಿದೆ. ಬಿಕಾಸ್ ಕಲರ್ ಕಾಂಬಿನೇಷನ್ ಅವ್ರಿಗೆ ಯಾವ್ದು ಯೂಸ್ ಮಾಡಿದ್ದಾರೆ ನೋಡಿ, ಸಿಮೆಂಟ್, ಬ್ಲಾಕ್ ಅಂಡ್ ಮರೂನ್, ಇದು 3 ಕಲರನ್ನು ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗ್ತಿದೆ. ನೀವು ಸಾರಿ ಡ್ರೇಪ್ ಮಾಡಿದ್ಮೇಲೂ ಕೂಡ ಎಷ್ಟು ಕಂಫರ್ಟಬಲ್ ಆಗಿ ಇದು ಕುತ್ಕೊಳ್ಳುತ್ತೆ ಅಂತ ಅಂದ್ರೆ, ಅಗೇನ್ ಇದಕ್ಕೂ ಕೂಡ ನಿಮ್ಗೆ ಯಾರ ನೀಡನು ಬೇಡ, ನೀವು ಒಬ್ಬರೇ ಸಾರಿ ಡ್ರಾಪ್ ನ ಮಾಡ್ಕೋಬಹುದು. ಅಂಡ್ ದ ಕಂಪ್ಲೀಟ್ ಸಾರಿ ಹೌ ಇಟ್ ಲುಕ್ಸ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ಪ್ರಿಟಿ ಆಗಿದೆ ಅಂಡ್ ಡಿಫ್ರೆಂಟ್ ಆಗಿರೋ ಪ್ಯಾಟರ್ನ್ ಅಲ್ಲಿ ಇದೆ. ಅಂಡ್ ದಿಸ್ ಇಸ್ ಸೋ ಗುಡ್. See this. See how pretty it looks. Wow. And color combination ಕೂಡ ಅಷ್ಟೇನೆ ಚಂದ ಇದೆ. Yeah, ಆರಾಮ್ಸೆ you can go for this. ಇದಕ್ಕೆ ನಾನು ಕೊಟ್ಟಿರೋದು 315 rupees ಅಷ್ಟೇ. ಅದೇನ್ ಜಾಸ್ತಿ ಆಗಲ್ಲ ಅಂತ ಅನ್ಕೊಳ್ತೀನಿ, ಬಿಕಾಸ್ ಗುಡ್ ಸಾರಿಗೋಸ್ಕರ ಕೊಡ್ಬೋದು. ಮತ್ತೆ ಒನ್ ಥಿಂಗ್ ಇಸ್ ಲೈಕ್, ಮೀಶೋನ ನಾವು ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ವಿ ಅಂತ ಅನ್ಸತ್ತೆ. ಬಿಕಾಸ್ ಎಷ್ಟು ಚೆನ್ನಾಗಿರೋ ಸಾರೀಸ್ ನನಗೆ ಮೀಶೋದಿಂದ ಸಿಕ್ಕಿದೆ ಅಂತ ಅಂದ್ರೆ, ನಾಟ್ ಓನ್ಲಿ ಸಾರೀಸ್, ಜ್ಯುವೆಲರೀಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ನಾನು ಈ ವಿಡಿಯೋನ ಕಂಪ್ಲೀಟ್ ಆಗಿ ಚೆಕ್ ಮಾಡಿ, ನಿಮ್ಗೆ ಯಾವ್ದೇ ಲಿಂಕ್ ಬೇಕು ಅಂದ್ರೂ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಆಮೇಲೆ ನೆಕ್ಸ್ಟ್ ನಾನು ಜ್ಯುವೆಲರಿ ಮೇಲೆ ಹಾಲ್ ಮಾಡ್ತೀನಿ. ನಿಮ್ಗೆ ಏನಾದ್ರೂ ಪರ್ಟಿಕ್ಯುಲರ್ ಹಾಲ್ಸ್ ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ, ಐ ಟ್ರೈ ಟು ಡೂ ದಟ್ ಆನ್. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮೀ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ, ಅಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.